Hello students, ಇದು ಲಾಸ್ ಆಫ್ ಮೋಷನ್ದಾಗಿಂದ ನ್ಯೂಮರಿಕಲ್. ಸೊ ಇಲ್ಲೇನಪ್ಪ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತಂದ್ರೆ 4 blocks of given masses are connected in a massless string and pass over a massless pulley as shown in figure. Find the tension in the string. ಸೊ ಇದೇನಪ್ಪ ಅಂದ್ರೆ JW ಕೇಳುವಂಥ ಕ್ವಶನ್ಸ್ ರೀ. ಸೊ ಇದನ್ನು ನಾವೇನಪ್ಪ ಅಂದ್ರೆ ಆಸ್ ಅ ರೆಫರೆನ್ಸ್ ಆಗಿ ಯೂಸ್ ಮಾಡ್ತೀವಿ ರೀ. ಸೊ ಡೈರೆಕ್ಟ್ ಅವರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ದೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ವ್ಯಾಲ್ಯೂಸ್ ಕೊಡ್ತಾರೆ. ವ್ಯಾಲ್ಯೂಸ್ ಕೊಟ್ಟು ನಮಗಿಲ್ಲೇ ಟೆನ್ಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಮಾಡಿರಿ ಅಥವಾ ಎಕ್ಸಲರೇಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಮಾಡಿರಿ ಅಂತ ಕ್ವಶನ್ಸ್ ಕೇಳ್ತಾರೆ. ಸಿ ಹಿಯರ್ ಫಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಎಕ್ಸಲರೇಷನ್. ಸೊ ಎಕ್ಸಲರೇಷನ್, ಸೊ ಯಾವಾಗ ಹಿಂಗೆ ಮಾಸಸ್ಗಳು ಕನೆಕ್ಷನ್ಸ್ ಇರ್ತಲ್ಲ, ಈ ಮೋರ್ ನಂಬರ್ ಆಫ್ ಮಾಸಸ್ ಆರ್ ಕನೆಕ್ಟೆಡ್ ಓವರ್ ದ ಪುಲ್ಲಿ, ಅವಾಗ ಏನು ಮಾಡ್ತೀವಪ್ಪ ಅಂತಂದ್ರೆ ವಿ ಟೇಕ್ ಅ ಎಕ್ಸಲರೇಷನ್ ಫಾರ್ಮುಲಾ ಆ್ಯಸ್ unbalanced load ಡಿವೈಡೆಡ್ ಬೈ ಏನಪ್ಪ ಅಂದ್ರೆ ಟೋಟಲ್ ಮಾಸಸ್ ರೀ. ಸೊ ಈಗ ಪುಲ್ಲಿ ಒಳಗೆ ರೈಟ್ ಸೈಡನು ಎ ಸೈಡನು ಒಂದಿಷ್ಟು ಮಾಸಸ್ ಅದಾವೆ ರೀ, ಆಮೇಲೆ ಬಿ ಸೈಡನು ಒಂದಿಷ್ಟು ಮಾಸಸ್ ಅದಾವೆ. ಸೊ ಇವ್ಕೂರ್ದು ಡಿಫ್ರೆನ್ಸದ ಮೇಲೆ ಏನಪ್ಪ ಅಂತಂದ್ರೆ ಪುಲ್ಲಿ ರೊಟೇಷನ್ ಆಕೈತಿ. ಸಪೋಸ್ ಬಿ ಸೈಡ್ ಲೋಡ್ ಏನಾರ ಜಾಸ್ತಿ ಇತ್ತಪ್ಪ, ಎ ಸೈಡ್ ಲೋಡ್ ಏನಾರ ಕಮ್ಮಿ ಇತ್ತು ಅಂತಂದ್ರೆ ಬಿ ಸೈಡ್ದೊಳಗೆ ಲೋಡ್ ಜಾಸ್ತಿ ರೀ, ಎ ಸೈಡ್ದೊಳಗೆ ಲೋಡ್ ಕಮ್ಮಿ ಇತ್ತು ಅಂದ್ರೆ ಅವಾಗ ಪುಲ್ಲಿ ಏನಪ್ಪ ಅಂದ್ರೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಕೈತಿ. ಇಲ್ಲ ಎ ಸೈಡನ್ನು ಲೋಡ್ ಜಾಸ್ತಿ ಇತ್ತು, ಬಿ ಸೈಡ್ದೊಳಗೆ ಏನಾರ ಲೋಡ್ ಕಮ್ಮಿ ಇತ್ತು ಅಂತಂದ್ರೆ ಅವಾಗ ಅದೇನಪ್ಪ ಅಂದ್ರೆ ಆ್ಯಂಟಿ ಕ್ಲಾಕ್ ವೈಸ್ದೊಳಗೆ ರೊಟೇಷನ್ ಆಕೈತಿ ರೀ. ಹೌದಾ? ಸೊ ಈಗ ಅವ್ರು ಕೊಟ್ಟಿದ್ರ ಪ್ರಕಾರ ಏನೈತಿ ಅಂತಂದ್ರೆ ನಮಗೆ ಬರೀ ಜಸ್ಟ್ ಟೆನ್ಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಆ ಟೆನ್ಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಮಾಡೋದು ಮುಂದೆ ನಮಗೇನಪ್ಪ ಅಂದ್ರೆ ಎಕ್ಸಲರೇಷನ್ ಬೇಕು ರೀ. ಸೊ ಎಕ್ಸಲರೇಷನ್ಗೆ ಅನ್ಬ್ಯಾಲೆನ್ಸ್ಡ್ ಲೋಡ್ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಟೋಟಲ್ ಮಾಸ್ ಅಂತ ಐತೆ. ಅನ್ಬ್ಯಾಲೆನ್ಸ್ಡ್ ಲೋಡ್, ಸೊ ಈಗ ಎ ಸೈಡ್ದೊಳಗೆ ಏನೇನು ಲೋಡ್ ಅದಲ್ಲ ಅದನ್ನು ಮೈನಸ್ ಬಿ ಸೈಡ್ದಾಗಿಂದ ಲೋಡಲ್ಲೇ ಮಾಡಿದ್ರೆ ನಮಗೆ ಅದೇನಪ್ಪ ಅಂದ್ರೆ ಅನ್ಬ್ಯಾಲೆನ್ಸ್ಡ್ ಲೋಡ್ ಸಿಗ್ತದೆ ರೀ. ಸೊ ಎ ಸೈಡ್ ಯಾವ್ಯಾವ ಲೋಡ್ ಅದಾವು? ಎ ಸೈಡ್ದೊಳಗೆ M1G ಡೌನ್ವರ್ಡ್ ಡೈರೆಕ್ಷನಿಗೆ ಐತೆ ರೀ, M2G ಡೌನ್ವರ್ಡ್ ಡೈರೆಕ್ಷನಿಗೆ ಐತಿ, M3G ಡೌನ್ವರ್ಡ್ ಡೈರೆಕ್ಷನಿಗೆ ಐತಿ. M4G ಆಲ್ಸೋ ಏನಪ್ಪ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನಿಗೆ ಐತಿ, ಬಟ್ ಇದು ಅನದರ್ ಸೈಡ್ದೊಳಗೆ ಐತೆ ರೀ. ಸೊ ಇವನಷ್ಟು ನಾ ಏನಪ್ಪ ಅಂದ್ರೆ ಪ್ಲಸ್ ಅಂತ ತೊಗೊಂಡು ಅಂತಂದ್ರೆ M1, M2G, M3G ಪ್ಲಸ್ ಅಂತ ತೊಗೊಂಡ್ರೆ ಇದನ್ನು ಏನು ತೊಗೋತಾನೆ? ಮೈನಸ್ ಅಂತ ತೊಗೋತಾನೆ. ಸೊ M1 ಅಷ್ಟು ಕಡೆ G ಕಾಮನ್ ಐತಿ. ಸೊ ಅದ್ರ ಸಲುವಾಗಿ ಏನು ಮಾಡೋಣ ಅಂತಂದ್ರೆ G ಹೊರಗೆ ತೆಗೀನಿ ರೀ. ಸೊ G ಹೊರಗೆ ತೆಗೆದ್ರೆ ಒಳಗೆ ಏನು ಉಳಿತು? M1 ಪ್ಲಸ್ M2 ಪ್ಲಸ್ M3 ಪ್ಲಸ್ M4 ಡಿವೈಡೆಡ್ ಬೈ ಏನಪ್ಪ ಅಂದ್ರೆ ಟೋಟಲ್ ಮಾಸಸ್ ರೀ. M1, M2, M3 ಆ್ಯಂಡ್ M4. ಸಾರಿ, ಇಲ್ಲಿ ಇದನ್ನು ಏನಪ್ಪ ಅಂದ್ರೆ ನಾವು ಮೈನಸ್ಸಾಗಿ ಬರಿಬೇಕು. ಸೊ ಯಾಕಂತಂದ್ರೆ ಅದು ಅನದರ್ ಸೈಡ್ ಐತಿ. ಸೊ ಇದನ್ನು ನಾವು ಮೈನಸ್ ಮಾಡಿದ್ರೆ ನಮ್ಗೆ ಅನ್ಬ್ಯಾಲೆನ್ಸ್ ಲೋಡ್ ಸಿಗ್ತೈತಿ. ಸೊ ಇದರಲ್ಲಿ ಏನಪ್ಪ ಅಂದ್ರೆ ಐ ಕ್ಯಾನ್ ಕ್ಯಾಲ್ಕುಲೇಟ್ ಎಕ್ಸಲರೇಷನ್ ಆಫ್ ದ ಪುಲ್ಲಿ. ಈಗ ನೋಡ್ರಿ, ಈಗ ಎ ಸೈಡ ಈಚ್ ಮಾಸಸ್ ಎಷ್ಟೆಷ್ಟು ಅದಾವೆ ಅಂತಂದ್ರೆ 10 kg ಅದಾವೆ ಅಂತ ತೋರಿ. ಇದು 10 kg, ಇದು 10 kg, ಇದು 10 kg ರೀ. ಆಮೇಲೆ ಬಿ ಸೈಡ್ ಇದು M4 ಏನೈತಲ್ಲ 30 kg ಐತಿ ಅಂತ ತೋರಿ. ಸೊ ಈಗೇನಾಯ್ತು ಅಂದ್ರೆ ಇವನಷ್ಟು ಮಾಸಸ್ಸನ್ನು ಆ್ಯಡ್ ಮಾಡಿರಿ. M1, M2, M3 30 ಬಂದ್ರಿ, ಮೈನಸ್ M4 ಎಷ್ಟೈತಿ 30 ಮೈನಸ್ 30 0. ಸೊ ಅಂದ್ರೆ ಎಕ್ಸಲರೇಷನ್ ಆಗಂಗೇ ಇಲ್ಲ. ಎರಡೂ ಕಡೆ ಲೋಡ್ ಏನಾಯ್ತಂದ್ರೆ ಬ್ಯಾಲೆನ್ಸ್ಡ್ ಆಯ್ತು ರೀ. ಎ ಸೈಡದ್ದು ಟೋಟಲ್ ಮಾಸನು 30 ಆಯ್ತಾ, ಬಿ ಸೈಡದ್ದು ಟೋಟಲ್ ಮಾಸನು 30 ಇತ್ತಂದ್ರೆ ಅವಾಗ ಅದು ಬ್ಯಾಲೆನ್ಸ್ಡ್ ಆಗಿ ಬಿಡ್ತೈತಿ. ಸೊ ಅವಾಗ ಅದು ಪುಲ್ಲಿ ಎಲ್ಲೂ ಏನೂ ರೊಟೇಷನ್ ಆಗಂಗೇನೇ ಇಲ್ಲ ರೀ. ಅಂದರೆ ನಮಗೆ ಬಂದಿದ್ದು ಇಕ್ವೇಷನ್ ಏನೈತಿ ಅಂದ್ರೆ ಕರೆಕ್ಟ್ ಅಂತ ಹೇಳತ್ತಂತಂದು ಹೇಳ್ಕೊಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಟೆನ್ಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು ರೀ. ಸೊ ಈ ಟೆನ್ಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂದ್ರೆ ಈಗ ಸದ್ಯಕ್ಕೆ ಏನಪ್ಪ T1 ಅನ್ನು ಕ್ಯಾಲ್ಕುಲೇಷನ್ಸ್ ಮಾಡೋಣ ರೀ. ಸೊ T1 ಅನ್ನು ಕ್ಯಾಲ್ಕುಲೇಷನ್ಸ್ ಮಾಡೋದೈತಿ ಅಂತಂದ್ರೆ T1 ಎದೇದ್ರ ನಡುವೆ ಐತಿ ಅಂದ್ರೆ M1 ಮತ್ತು M2 ನಡುವೆ ಐತಿ. ಈಗಿದ T1 ಅಪ್ವರ್ಡ್ ಡೈರೆಕ್ಷನಿಗೆ ಏನು ಹೊಂಟೈತಲ್ಲ, ಸೊ ಅಪ್ವರ್ಡ್ ಡೈರೆಕ್ಷನಿಗೆ ಹೊಂಟೈತೆ ರೀ. ಸೊ ಈಗಿಲ್ಲೇ ಯಾವ್ಯಾವ ಫೋರ್ಸ್ ಬರ್ತಾವಪ್ಪ ಅಂತಂದ್ರೆ ನಮಗಂತೂ ಗೊತ್ತೈತಿ M1G ಅಂತೂ ಡೌನ್ವರ್ಡ್ ಡೈರೆಕ್ಷನಿಗೆ ಆ್ಯಕ್ಟ್ ಆಗೋದು. ಸೊ ಈಗಿದ ಆಬ್ಜೆಕ್ಟ್ ಏನಾಗ್ತೈತಿ ಅಂದ್ರೆ ಇದು ಪುಲ್ಲಿ ಏನಪ್ಪ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ದಲ್ಲಿ ರೊಟೇಷನ್ ಆಗ್ತೈತಿ ಅಂದ್ರೆ ಇವನ್ ಅದರ ಎಕ್ಸಲರೇಷನೂ ಏನಾಗ್ತೈತಿ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನಿಗೆ ಬರತೈತಿ ರೀ. ಸೊ ಈಗಿದ M1A ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಐತಿ ಅಂತಂದ್ರೆ
ಇದು ಎದ್ರ ಮೇಲೆ ಡಿಪೆಂಡ್ ಐತಿ ಅಂದ್ರೆ m1g ಮೈನಸ್ T1 ಮೇಲೆ ಡಿಪೆಂಡ್ ಐತ್ರಿ. ಎಕ್ಸಲರೇಷನ್ ಆಫ್ ದ m1 ಮಾಸ್ ರೀ. ಹೆಂಗಪ್ಪ ಅಂತಂದ್ರೆ ಈಗ ನೋಡ್ರಿ, ಈಗ ಒಂದು ಬಾಲ್ ಐತಿ. ಈ ಬಾಲಿಗೆ ಏನಪ್ಪ ಅಂತಂದ್ರೆ ಮ್ಯಾಲೆ ಒಬ್ರು ಫೋರ್ಸ್ ಹಾಕಿ ಜಗ್ಗಾಗತ್ತಾರ, ಕೆಳಗೂ ಒಬ್ರು ಫೋರ್ಸ್ ಹಾಕಿ ಜಗ್ಗಾಗತ್ತಾರ. ಸೊ ಮ್ಯಾಲೆ ಒಂದು ಏನಪ್ಪ ಅಂದ್ರೆ 20 ನ್ಯೂಟನ್ ರೀ, ಕೆಳಗೆ ಒಂದು 30 ನ್ಯೂಟನ್ ಫೋರ್ಸ್. ಸೊ ಈ ರೀತಿ ಇತ್ತು ಅಂತಂದ್ರೆ ನಾ ಏನು ಮಾಡ್ತೀನಿ ಅಂದ್ರೆ 30 ನ್ಯೂಟನ್ ಮೈನಸ್ ಏನಪ್ಪ ಅಂದ್ರೆ 10 ನ್ಯೂಟನ್, ಇದರಲ್ಲೇ 20 ನ್ಯೂಟನ್ ಇದರಲ್ಲಿ ಏನಂತ ಹೇಳ್ತೇನೆ ಅಂದ್ರೆ ಬಾಲ್ ಏನಪ್ಪ ಅಂದ್ರೆ ಎಕ್ಸಲರೇಷನ್ ಆಕೈತೆ ರೀ. ಎಲ್ಲಿ ಎಕ್ಸಲರೇಷನ್ ಆಕೈತಿ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನಿಗೆ ಆ್ಯಕ್ಟ್ ಆಕೈತೆ ರೀ ಅಂತ ಹೇಳ್ತೇನೆ ನಾ. ಯಾಕೆ ಡೌನ್ವರ್ಡ್ ಡೈರೆಕ್ಷನಿಗೆ ಆ್ಯಕ್ಟ್ ಆಕೈತಿ ಅಂತ ಹೇಳ್ತೇನೆ ಅಂತಂದ್ರೆ ಕೆಳಗಿನ ಫೋರ್ಸ್ ಜಾಸ್ತಿ ಐತ್ರಿ, ಮ್ಯಾಲಿನ ಫೋರ್ಸ್ ಕಮ್ಮಿ ಐತ್ರಿ. ಸೊ ಅದಕ್ಕೆ ಇದು ಎಕ್ಸಲರೇಷನ್ ಡೌನ್ವರ್ಡ್ ಡೈರೆಕ್ಷನಿಗೆ ಆಯಿತು. ಹೌದು. ಈಗ ಇದನ್ನು ಸೇಮ್ ಏನು ಮಾಡ್ತೀನಿ ಅಂದ್ರೆ ಇದೇ ಬಾಲಿಗೆ ಒಬ್ಬರು ಏನಪ್ಪ ಅಂದ್ರೆ 60 ನ್ಯೂಟನ್ ಹಾಕ್ತಾರೆ, ಅಪ್ವರ್ಡ್ ಡೈರೆಕ್ಷನಿಗೆ 10 ನ್ಯೂಟನ್ ಹಾಕ್ತಾರೆ. ಈಗೂ ಆಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಎಕ್ಸಲರೇಷನ್ ಕೆಳಗನೆ ಆ್ಯಕ್ಟ್ ಆಕೈತಿ. ಬಟ್ ಏನಪ್ಪ ಅಂದ್ರೆ ಈಗ ಎಕ್ಸಲರೇಷನ್ ಪ್ರೊಡ್ಯೂಸ್ ಆಕೈತಲ್ಲ, ಆ ವ್ಯಾಲ್ಯೂ ಏನಿರ್ತೈತಿ ಅಂತಂದ್ರೆ ಗ್ರೇಟರ್ ನಂಬರ್ ಇರ್ತೈತೆ ರೀ ಕಂಪೇರ್ ಟು ಇಲ್ಲಿಕ್ಕಿಂತ ರೀ. ಯಾಕಂದ್ರೆ ಇಲ್ಲಿ ಡಿಫ್ರೆನ್ಸ್ 60 ಮೈನಸ್ 10 ಡಿಫ್ರೆನ್ಸದ್ಲೇ ಈ ಎಕ್ಸಲರೇಷನ್ ವ್ಯಾಲ್ಯೂ ಏನಿರ್ತೈತಿ ಅಂದ್ರೆ ಮೋರ್ ನಂಬರ್ ಇರ್ತೈತಿ. ಹೌದು. ಸೊ ಸೇಮ್ ನಾ ಇಲ್ಲಿ ಏನಪ್ಪ ಅಂದ್ರೆ ಅಪ್ಲೈ ಮಾಡಿದೆ. ಟೆನ್ಷನ್ ಅನ್ನೋದು T1 ಅಪ್ವರ್ಡ್ ಡೈರೆಕ್ಷನಿಗೆ ಐತಿ. ಅದು ಎದಕ್ಕೆ ಡೆವಲಪ್ಮೆಂಟ್ ಆಯಿತು, m1g ಅಂತೇಳಿ ಅನ್ನೋದೊಂದು ಲೋಡ್ ಕೆಳಗೆ ಆ್ಯಕ್ಟ್ ಆಗ್ತೈತಿ. ಅದಾದಮೇಲೆ ಏನಪ್ಪ ಅಂತಂದ್ರೆ ಈಗ m1g ಜಾಸ್ತಿ ಐತಿ. ಸೊ ಅದರ ಸಲುವಾಗಿ ಟೆನ್ಷನ್ ಏನು ಡೆವಲಪ್ಮೆಂಟ್ ಐತಲ್ಲ ಅದು ಕಮ್ಮಿ ಐತಿ. ಇವಕ್ಕೂ ಡಿಫ್ರೆನ್ಸದ್ಲೇ ಏನಪ್ಪ ಅಂದ್ರೆ ಅದು ಎಕ್ಸಲರೇಷನ್ ಆಗ್ತೈತೆ ರೀ. ಸೊ ಈ T1 ಆ ಕಡೆ ಕಳಿಸ್ತೀನಿ. ಸೊ T1 ಇದು ಈ ಕಡೆ ಬಂತು, m1a ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ T1. ಸೊ ಇಲ್ಲಿ m1 ಕಾಮನ್ ತೆಗಿತೀನಿ. ಸೊ T1 ಇಸ್ ಈಕ್ವಲ್ ಟು ಏನು ಬರ್ತೈತಪ್ಪ, m1 ಕಾಮನ್ ತೆಗೆದ್ರೆ g ಮೈನಸ್ a ಬರ್ತೈತೆ ರೀ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ T2 ಟೆನ್ಷನ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ರೀ. ಸೇಮ್ ಇಲ್ಲಿ ಹೆಂಗೆ ಮಾಡಿದ್ದಿಲ್ಲ ಅದೇ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. T2 ಇಲ್ಲೇ. ಸೊ ಡೌನ್ವರ್ಡ್ ಡೈರೆಕ್ಷನ್ದೊಳಗೆ ಫೋರ್ಸ್ ಯಾವ್ದು ರೀ, m2g ರೀ. ಈ ಟೆನ್ಷನ್ T2 ಏನು ಡೆವಲಪ್ಮೆಂಟ್ ಆಗೈತಲ್ಲ, ಬರೀ ಮಾಸ್ ಆಫ್ ದ ಆಬ್ಜೆಕ್ಟ್ m2ದಿಂತ ಅಷ್ಟೇ ಇಲ್ಲ. ಸೊ ಇದೇನು ಟೆನ್ಷನ್ T2 ಡೆವಲಪ್ಮೆಂಟ್ ಆಗೈತಲ್ಲ, ದಿಸ್ ಈಸ್ ಆಲ್ಸೋ ಬಿಕಾಸ್ ಆಫ್ ಏನಪ್ಪ ಅಂದ್ರೆ m1g ರೀ. ಯಾಕಂದ್ರೆ ಈ m2 ಕೆಳಗೆ m1g ಅನ್ನೋದೂ ಐತಿ. ಸೊ ಅದ್ರ ಸಲುವಾಗಿ ನಾ ಏನು ಮಾಡ್ತೀನಿ ಅಂತಂದ್ರೆ ಆ m1gನೂ ಆ್ಯಡ್ ಮಾಡ್ತೀನಿ. ಮಾಡಿ ಇವಕ್ಕೂರ್ದು ಇದಾದ್ಮೇಲೆ ಏನಪ್ಪ ಅಂದ್ರೆ ಮೈನಸ್ T2 ಬರಿತೀನಿ. ಇವಕ್ಕೂರ್ದು ಡಿಫ್ರೆನ್ಸದ ಸಲುವಾಗೇನ m2a ಪ್ಲಸ್ ಏನಪ್ಪ ಅಂದ್ರೆ m1a ಇವಕ್ಕೂರ್ದು ಎಕ್ಸಲರೇಷನ್ ಇರ್ತೈತಿ. ಸೊ ಈಗ ಇದನ್ನು T2 ಆ ಕಡೆ ಕಳಿಸಿದ್ರೆ ಇಲ್ಲಿ g ಕಾಮನ್ ತೆಗೆದ್ರೆ m1 ಪ್ಲಸ್ m2 ಐತ್ರಿ. ಆಮೇಲೆ ಇವೆರಡು ಈ ಕಡೆ ಬಂದು ಅಂತಂದ್ರೆ ಎಕ್ಸಲರೇಷನ್ m2a ಮೈನಸ್ m1a ಇದು ಟೆನ್ಷನ್ T2 ರೀ. ಸೊ g m1 ಪ್ಲಸ್ m2 ಮೈನಸ್ ಏನಪ್ಪ ಅಂದ್ರೆ ಇಲ್ಲಿ a ಕಾಮನ್ ತೆಗಿತೀನಿ. a ಕಾಮನ್ ತೆಗೆದ್ರೆ m2 ಮೈನಸ್ ಪ್ಲಸ್ m1 ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ ಇಲ್ಲಿ ನೋಡಿರಿ ಫಸ್ಟ್ ಕೇಸ್ದೊಳಗೆ ಟೆನ್ಷನ್ T1 ಏನು ಡೆವಲಪ್ಮೆಂಟ್ ಆಗೈತಲ್ಲ, ಇದು ಮಾಸ್ m1ದಿಂತ ಅಷ್ಟೇ ಆಗೈತಿ. ಸೊ ಅದ್ರ ಸಲುವಾಗಿ ಇಲ್ಲಿ ಏನಪ್ಪ ಅಂದ್ರೆ ಬರೀ m1a ಅನ್ನೋದನ್ನು ಅಷ್ಟೇ ತೊಗೊಂಡೈತ್ರಿ. ಹೌದಾ. ಇಲ್ಲಿ ಟೆನ್ಷನ್ T2 ಅನ್ನೋದು ಏನು ಡೆವಲಪ್ಮೆಂಟ್ ಆಗೈತಲ್ಲ, ಇದು m1 ಮತ್ತು m2 ಆಗೈತ್ರಿ. ಸೊ ಅದ್ರ ಸಲುವಾಗಿ ಇಲ್ಲಿ ಏನೇನು ಎಕ್ಸಲೇಷನ್ ಆಗೈತಲ್ಲ m1a ಮತ್ತು m2a ಎರಡು ಕೂಡಿಸಿ ತೊಗೊಂಡೈತ್ರಿ. ಸೊ ನೆಕ್ಸ್ಟ್ ಏನು ಬೇಕಾಗೈತಿ ಅಂದರೆ ಟೆನ್ಷನ್ T3 ಬೇಕಾಗೈತ್ರಿ. ಸೊ T3 ಏನು ಐತಲ್ಲ, ಸೊ ಇದು ಎದೆದ್ರ ನಡುವಿನ ಡಿಫ್ರೆನ್ಸ್ ಬರ್ತೈತಿ ಅಂತಂದ್ರೆ ಸೊ m3g ಪ್ಲಸ್ m2g. ಯಾಕೆ T3 ಕೆಳಗೆ ಯಾವ್ಯಾವ ಅದಲ್ಲ ಅಷ್ಟು ಫೋರ್ಸ್ ರೀ. m2g ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ m1g ಮೈನಸ್ ಏನಪ್ಪ T3. ಇದರಲ್ಲೇ ಏನಪ್ಪ ಅಂದರೆ ಇವು ಎಕ್ಸಲರೇಷನ್ ಆಗೋದು ರೀ. ಯಾವ್ಯಾವು m1a ಪ್ಲಸ್ m2a ಪ್ಲಸ್ m3a. ಈಗ T3 ಆ ಕಡೆ ಕಳಿಸ್ತೀನಿ, ಇಲ್ಲಿ g ಕಾಮನ್ ತೆಗಿತೀನಿ. ಸೊ m3 m2 ಪ್ಲಸ್ m1 ಇವೆಲ್ಲ ಈ ಕಡೆ ಬಂದು ರೀ. ಮೈನಸ್ ಎಕ್ಸಲರೇಷನ್ ಹೊರಗೆ ಕಾಮನ್ ತೆಗಿತೀನಿ. ಕಾಮನ್ ತೆಗೆದ್ರೆ m1 ಪ್ಲಸ್ m2 ಪ್ಲಸ್ m3 ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ T3. ಇದನ್ನು ಸಿಂಪ್ಲಿಫೈ ಮಾಡಿ ಬರಿತೀನಿ. ಏನಪ್ಪ ಅಂದ್ರೆ ಇಲ್ಲಿ g ಏನೈತಿ, g ಮೈನಸ್ ಆಫ್ a ಬರಿತೀನಿ.
ಬರೆದ M1 ಪ್ಲಸ್ M2 ಪ್ಲಸ್ M3 ಅಂದ್ರೆ ನಮಗೆ ಈಸಿಲಿ ರಿಮೆಂಬರು ಆಕೈತಿ. ಆಮೇಲೆ ಸಬ್ಸ್ಟಿಟ್ಯೂಷನ್ಗೂ ಏನಪ್ಪ ಅಂತಂದ್ರೆ ಹೆಲ್ಪ್ ಆಕೈತಿ ರೀ. ಸೊ ಸಿಮಿಲರ್ಲಿ ಇದು T2 ಈಕ್ವೇಷನ್ ನಾ ಹೆಂಗೆ ಬರಿಬೋದಪ್ಪ ಅಂದ್ರೆ G ಮೈನಸ್ A M1 ಪ್ಲಸ್ M2 ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ T2 ರೀ. ಸೊ ಈ ಈಕ್ವೇಷನನ್ನು ನಾವು ರಿಮೆಂಬರ್ ಮಾಡಿ ಇಟ್ಕೋಬೇಕಾ. ಇದರಿಂದ ಏನಪ್ಪ ಅಂತಂದ್ರೆ ನಮಗೆ JEE ಕ್ವಶನ್ಸ್ ಒಳಗೆ ಡೈರೆಕ್ಟ್ ಇವು ಏನಪ್ಪ ಅಂತಂದ್ರೆ ಈಕ್ವೇಷನ್ ಹಾಕಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಕೋಬೇಕು ರೀ. ಸೊ T1 ಅಂದ್ರೆ M1 G ಮೈನಸ್ A ಬಂತು ರೀ. T2 M1 ಪ್ಲಸ್ M2 G ಮೈನಸ್ A ಬಂತು ರೀ. T3 ಏನಪ್ಪ M1 ಪ್ಲಸ್ M2 ಪ್ಲಸ್ M3 G ಮೈನಸ್ A ಬಂತು ರೀ. ಸೊ ಮೂರು ಏನಪ್ಪ ಅಂದ್ರೆ ರಿಮೆಂಬರ್ ಮಾಡ್ಕೊಳಕ್ಕೆ ಈಸಿ ಆಕೈತೆ ರೀ. ಥ್ಯಾಂಕ್ ಯು.